ततः श्वेतैर्हयैर्युक्ते महति स्यन्दने स्थितौ माधवः पाण्डवश्चैव ದಿವ್ಯೌ ಶಂಖೌ ಪ್ರದಧ್ಮತುಃ. ಬಿಳಿಯ ಕುದುರೆಗಳನ್ನು ಹೂಡಿದ ಭವ್ಯವಾದ ದಿವ್ಯ ರಥದಲ್ಲಿ ಆಸೀನರಾಗಿದ್ದ ಮಾಧವ ಮತ್ತು ಪಾಂಡವ ತಮ್ಮ ದಿವ್ಯವಾದ ಶಂಖಗಳನ್ನು ಮಹೋನ್ನತವಾಗಿ ಮೊಳಗಿಸಿದರು. ಇದು ಕೇವಲ ಯುದ್ಧದ ಸಿದ್ಧತೆಯಲ್ಲ, ಬದಲಿಗೆ ಅಧರ್ಮದ ಅಬ್ಬರದ ನಡುವೆ ಧರ್ಮದ ವಿಜಯ ಘೋಷದ ಆರಂಭ. ಇಲ್ಲಿ ಶ್ರೀಕೃಷ್ಣನನ್ನು ಮಾಧವ ಎಂದು ಸಂಬೋಧಿಸಿರುವುದು ಅತ್ಯಂತ ಅರ್ಥಗರ್ಭಿತವಾಗಿದೆ. ಮಾ ಎಂದರೆ ಜ್ಞಾನ, ಯಶಸ್ಸು ಮತ್ತು ಐಶ್ವರ್ಯದ ಅಧಿದೇವತೆಯಾದ ಶ್ರೀ ಲಕ್ಷ್ಮೀದೇವಿ. ಧವ ಎಂದರೆ ಪತಿ ಅಥವಾ ಒಡೆಯ. ಸಕಲ ಸೃಷ್ಟಿಯ ಸಂಪತ್ತು, ಯಶಸ್ಸು ಮತ್ತು ಜ್ಞಾನದ ಒಡೆಯನೇ ಅರ್ಜುನನ ಸಾರಥಿಯಾಗಿ ನಿಂತಿರುವಾಗ ವಿಜಯವು ಪಾಂಡವರ ಪರವಾಗಿರುವುದು ಅನಿವಾರ್ಯ ಎಂಬ ಸತ್ಯವನ್ನು ಈ ಹೆಸರು ಸೂಚಿಸುತ್ತದೆ. ಕೌರವರ ಸೈನ್ಯದ ಶಬ್ದವು ಕೇವಲ ಲೌಕಿಕ ಗದ್ದಲದಂತೆ ಕೇಳಿಸಿದರೆ, ಕೃಷ್ಣಾರ್ಜುನರ ಅಲೌಕಿಕವಾದ ದಿವ್ಯ ಶಂಖಗಳ ನಾದವು ಇಡೀ ಬ್ರಹ್ಮಾಂಡದ ಶಕ್ತಿಯನ್ನು ಒಂದುಗೂಡಿಸಿದಂತೆ ಭಾಸವಾಗುತ್ತದೆ. ಇಲ್ಲಿನ ಬಿಳಿ ಕುದುರೆಗಳು ಪರಿಶುದ್ಧತೆ, ಸತ್ಯ ಮತ್ತು ಸಂಪೂರ್ಣವಾಗಿ ಹತೋಟಿಗೆ ತರಬೇಕಾದ ಇಂದ್ರಿಯಗಳ ಸಂಕೇತವಾಗಿದೆ. ನಮ್ಮ ದೈನಂದಿನ ಜೀವನದಲ್ಲಿ ಸವಾಲುಗಳು ಎದುರಾದಾಗ ಸಾವಿರಾರು ನಕಾರಾತ್ಮಕ ಶಬ್ದಗಳು ನಮ್ಮನ್ನು ಎದೆಗುಂದಿಸಲು ಪ್ರಯತ್ನಿಸಬಹುದು. ಆದರೆ ಯಾವ ವ್ಯಕ್ತಿ ಈ ಶ್ವೇತ ಕುದುರೆಗಳಂತೆ ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಪರಿಶುದ್ಧ ಜ್ಞಾನವನ್ನು ಅರಿತು ಮಾಧವನನ್ನು ತನ್ನ ಜೀವನದ ಸಾರಥಿಯನ್ನಾಗಿ ಮಾಡಿಕೊಳ್ಳುತ್ತಾನೋ ಅವನ ಯಶಸ್ಸಿನ ಶಂಖನಾದವು ಜಗತ್ತಿನ ಎಲ್ಲ ಅಡೆತಡೆಗಳನ್ನು ಮೆಟ್ಟಿ ನಿಲ್ಲುತ್ತದೆ. ಅಗ್ನಿದೇವನಿಂದ ದತ್ತವಾದ ಈ ದಿವ್ಯ ರಥವು ನಮಗೆ ಕಲಿಸುವ ಪಾಠವೇನೆಂದರೆ, ನಾವು ಸತ್ಯದ ಹಾದಿಯಲ್ಲಿದ್ದಾಗ ಪ್ರಕೃತಿಯೇ ನಮಗೆ ಶ್ರೇಷ್ಠವಾದ ಸಂಪನ್ಮೂಲಗಳನ್ನು ಒದಗಿಸುತ್ತದೆ. ಆದ್ದರಿಂದ ಹೊರಗಿನ ಗದ್ದಲಕ್ಕೆ ವಿಚಲಿತರಾಗದೆ ದೈವ ಬಲದೊಂದಿಗೆ ನಮ್ಮ ಗುರಿ ಮತ್ತು ಶ್ರೀಕೃಷ್ಣನ ಮಾರ್ಗದರ್ಶನದ ಮೇಲೆ ನಂಬಿಕೆ ಇಟ್ಟಾಗ ನಮ್ಮ ಪ್ರತಿಯೊಂದು ಹೆಜ್ಜೆಯೂ ವಿಜಯದ ಹಾದಿಯಾಗುತ್ತದೆ. ನೀವೇ ಯೋಚಿಸಿ ನೋಡಿ. ಹರೇ ಕೃಷ್ಣ.